ಇತ್ತೀಚಿನ ದಿನಗಳಲ್ಲಿ ಅಡ್ವೆಂಚರಸ್ ಆಕ್ಟಿವಿಟೀಸ್ ಅಂದ್ರೆ ಜನಗಳಿಗೆ ತುಂಬಾನೇ ಕ್ರೇಜ್ ಆಗಿದೆ. ವೀಕೆಂಡ್ ಬಂದ್ರೆ ಸಾಕು ಟ್ರೆಕ್ಕಿಂಗು ಕ್ಯಾಂಪಿಂಗು ಅಂತ ನೇಚರ್ ಮತ್ತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ರೆಡಿ ಇರ್ತಾರೆ. ಅದೇ ರೀತಿ ನಮ್ಮ ಕಥೆಯ ನಾಯಕಿ ಸಾಶಾ ಕೂಡ ತನ್ನ ಜೀವನದಲ್ಲಿ ನಡೆದಿರುವ ಒಂದು ಕೆಟ್ಟ ಘಟನೆಯನ್ನ ಮರೆಯೋಕೆ ಅಂತ ಡೇಂಜರಸ್ ಅಡ್ವೆಂಚರಸ್ ಟ್ರಿಪ್ ಒಂದಕ್ಕೆ ಹೋಗ್ತಾಳೆ. ಆದ್ರೆ ಅವಳಿಗೆ ಗೊತ್ತಿರಲ್ಲ ಈ ಟ್ರಿಪ್ ಅವಳ ಜೀವನದ ಒಂದು ಬಿಗ್ಗೆಸ್ಟ್ ನೈಟ್ ಮೇರ್ ಆಗುತ್ತು ಅಂತ. ಯಾಕಂದ್ರೆ ಕಾಡಿನ ಮಧ್ಯೆ ಅವಳು ಒಬ್ಬ ಡೇಂಜರಸ್ ಹಂಟರ್ ಕೈಗೆ ಸಿಕ್ಕೊಳ್ತಾಳೆ. ಆಮೇಲೆ ಶುರು ಆಗೋದು ಸಾವು ಬದುಕಿನ ಹೋರಾಟ. ಈ ಹಂಟರ್ ಕೈಯಿಂದ ಸಾಶಾ ಸೇಫ್ ಆಗ್ತಾಳ ಅಥವಾ ಇದೇ ಕಾಡಲ್ಲಿ ತನ್ನ ಪ್ರಾಣವನ್ನ ಕಳ್ಕೊತಾಳ ಅನ್ನೋದೇ ಇವತ್ತಿನ ಈ ಮೂವಿ ಕತೆ. ಅಂದಾಗೆ ಈ ಮೂವಿ ಹೆಸರು ಏಪೆಕ್ಸ್ ಅಂತ. ಸೊ ಗೈಸ್, ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಕಥೆಯನ್ನ ಶುರು ಮಾಡೋಣ. ಮೂವಿ ಆರಂಭದಲ್ಲಿ ಸಾಶಾ ತನ್ನ ಗಂಡನ ಜೊತೆ ರಾಕ್ ಕ್ಲೈಂಬ್ ಮಾಡೋಕೆ ಅಂತ ಬಂದಿರ್ತಾಳೆ. ರಾಕ್ ಕ್ಲೈಂಬ್ ಮಾಡ್ತಾ ರಾತ್ರಿ ಆಗಿರೋದ್ರಿಂದ ಇಬ್ರು ನೇತಾಡೋ ಟೆಂಟ್ ಅಲ್ಲಿ ರೆಸ್ಟ್ ಮಾಡಿ ಮರುದಿನ ಬೆಳಿಗ್ಗೆ ಮತ್ತೆ ರಾಕ್ ಕ್ಲೈಂಬ್ ಮಾಡೋಕೆ ಶುರು ಮಾಡ್ತಾರೆ. ಸಾಶಾ ಕ್ಲೈಂಬ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ಬರ್ತಿದ್ದಂಗೆ ಕೈ ಜಾರಿ ಕೆಳಗಡೆ ಬೀಳ್ತಾ ಇರ್ತಾಳೆ. ಆದ್ರೂ ಸೋಲನ ಒಪ್ಪದೆ ಪದೇ ಪದೇ ರಾಕ್ ಕ್ಲೈಂಬ್ ಮಾಡ್ತಾನೆ ಇರ್ತಾಳೆ. ಯಾಕಂದ್ರೆ ಸಾಶಾ ಒಬ್ಳು ಹಠಮಾರಿ ಹೆಣ್ಣು, ಈಸಿಯಾಗಿ ಸೋಲ್ ಒಪ್ಪೋದಿಲ್ಲ. ಹೀಗೆ 4-5 ಸರಿ ಪ್ರಯತ್ನ ಮಾಡ್ತಾ ಇರ್ಬೇಕಾದ್ರೆ ಸುಂಟರಗಾಳಿ ಮತ್ತೆ ಬಿರುಗಾಳಿ ಎರಡು ಒಟ್ಟಿಗೆ ಬರೋಕೆ ಶುರು ಆಗುತ್ತೆ. ಅದಕ್ಕೆ ಟಾಮಿ ಅಂದ್ರೆ ಸಾಶಾಳ ಗಂಡ ಈ ಟೈಮ್ ಅಲ್ಲಿ ನಾವು ಕ್ಲೈಂಬ್ ಮಾಡೋದು ಸರಿ ಇಲ್ಲ ಅಂತ ಮತ್ತೆ ಟೆಂಟ್ ಒಳಗೆ ಬಂದು ರೆಸ್ಟ್ ಮಾಡ್ತಾರೆ. ಟಾಮಿ ಒಬ್ಬ ಪ್ರೊಫೆಷನಲ್ ರಾಕ್ ಕ್ಲೈಂಬರ್. ಇದಕ್ಕಿಂತ ಮುಂಚೆ ಸಾವಿರಾರು ರಾಕ್ ಕ್ಲೈಂಬಿಂಗ್ ಮಾಡಿರ್ತಾನೆ. ಆದ್ರೆ ಇವತ್ತಿನ ದಿನ ಯಾವುದೋ ಒಂದು ಕೆಟ್ಟ ಘಟನೆ ಆಗುವಂತ ಚಾನ್ಸಸ್ ಇದೆ ಅಂತ ತನ್ನ ಲಕ್ಕಿ ಕಂಪಸ್ ಹಿಡ್ಕೊಂಡು ಸಾಶಾಗೆ ಹೇಳ್ತಾ ಇರ್ತಾನೆ. ಈ ಬಿರುಗಾಳಿ ಮತ್ತೆ ಸುಂಟರಗಾಳಿ ಮಧ್ಯೆ ಟೆಂಟ್ ಅಲ್ಲಿ ಇರೋದು ಸೇಫ್ ಅಲ್ಲ, ಕೆಳಗಡೆ ಹೋಗೋಣ ಅಂತ ಸಾಶಾಗೆ ಹೇಳ್ತಾ ಇದ್ದಾಗ ತುಂಬಾ ಕಷ್ಟಪಟ್ಟು ಇಲ್ಲಿವರೆಗೂ ಕ್ಲೈಂಬ್ ಮಾಡ್ಕೊಂಡು ಬಂದಿದ್ದೀವಿ. ಈ ಕ್ಲೈಂಬ್ ಪೂರ್ತಿ ಮಾಡದೆ ನಾನ್ ಕೆಳಗಡೆ ಬರಲ್ಲ ಅಂತ ಸಾಶಾ ಹೇಳ್ತಾ ಇರ್ತಾಳೆ. ಯಾಕಂದ್ರೆ ಸಾಶಾ ಒಬ್ಳು ಹಠಮಾರಿ ಹೆಣ್ಣು. ಯಾವ್ದಾದ್ರು ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಫಿನಿಶ್ ಮಾಡೋವರೆಗೂ ಯಾರ ಮಾತು ಕೇಳೋದಿಲ್ಲ. ಅದಕ್ಕೆ ಟಾಮಿ, ಸರಿ, ನೆಕ್ಸ್ಟ್ ಟೈಮ್ ನಾನೇ ನಿನ್ನ ಇಲ್ಲಿವರೆಗೂ ಎತ್ಕೊಂಡ್ ಬರ್ತೀನಿ, ಇದರಿಂದ ನಿನ್ನ ಎನರ್ಜಿ ಕೂಡ ಹಾಗೆ ಇರುತ್ತೆ, ಇಲ್ಲಿಂದ ನೀನು ಈಸಿಯಾಗಿ ಈ ರಾಕ್ ಕ್ಲೈಂಬ್ ಮಾಡಬಹುದು ಅಂತ ಒಪ್ಸಿ ಇಬ್ರು ಕೆಳಗಡೆ ಇಳಿತಾ ಇರ್ತಾರೆ. ಇಬ್ರು ಕೆಳಗಡೆ ಇಳಿತಾ ಇರ್ಬೇಕಾದ್ರೆ ಸ್ನೋ ಸ್ಟಾರ್ಮ್ ಜೋರಾಗಿರೋದ್ರಿಂದ ರಾಕ್ ಮೇಲಿರೋ ಸ್ನೋ ಮತ್ತೆ ಕೆಲವು ಕಲ್ಲುಗಳು ಟಾಮಿ ಮೇಲೆ ಬೀಳುತ್ತವೆ. ಇದರಿಂದ ಟಾಮಿ ಕೆಳಗಡೆ ಬಿದ್ದು ನೇತಾಡ್ತಾ ಇರಬೇಕಾದ್ರೆ ಹಾರ್ನೆಸ್ ನ ಒಂದು ತುದಿ ಸಾಶಾ ಕೈಯಲ್ಲಿರುತ್ತೆ. ಟಾಮಿ ಮಾತಾಡದೇ ಇರೋ ಕಾರಣ ಸತ್ತಿದಾನ ಅಥವಾ ಪ್ರಜ್ಞೆ ತಪ್ಪಿದಾನ ಅಂತ ಗೊತ್ತಾಗದೇ ಇದ್ದಾಗ ಜೊತೆಗೆ ಸ್ನೋ ಮತ್ತೆ ಕಲ್ಲುಗಳು ಮೇಲಿಂದ ಬೀಳ್ತಾ ಇರೋದ್ರಿಂದ ಸಾಶಾ ತನ್ನ ಜೀವನದ ಒಂದು ಅತ್ಯಂತ ಡಿಫಿಕಲ್ಟ್ ಡಿಸಿಷನ್ ತಗೊಂಡು ಟಾಮಿ ನೇತಾಡ್ತಾ ಇರೋ ಹಾರ್ನೆಸ್ ಹಗ್ಗವನ್ನ ಕೈ ಬಿಡ್ತಾಳೆ. ಇದರಿಂದ ಸ್ನೋ ಮತ್ತೆ ಕಲ್ಲುಗಳ ಜೊತೆಗೆ ಟಾಮಿ ಬಾಡಿ ಕೂಡ ಕೆಳಗಡೆ ಬಿದ್ದೋಗುತ್ತೆ. ಯಾಕಂದ್ರೆ ಸಾಶಾ ತನ್ನ ಪ್ರಾಣ ಕಾಪಾಡ್ಕೊಳ್ಳಕ್ಕೆ ಇದ್ದಿದ್ದು ಇದೊಂದೇ ದಾರಿ. 5 ತಿಂಗಳ ನಂತರ ಸಾಶಾ ತನ್ನ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಟಾಮಿ ಲಕ್ಕಿ ಕಾಂಪಸ್ ನೋಡಿ ಟಾಮಿನ ನಾನೇ ಸಾಯಿಸಿದ್ದು ಅನ್ನೋ ಒಂದು ಗಿಲ್ಟು ಕಾಡ್ತಾ ಇರುತ್ತೆ. ತನ್ನ ಹಳೆ ನೆನಪುಗಳೊಂದಿಗೆ ಬದುಕಬೇಕು ಅಂದ್ರೂ ಕೂಡ ಎಲ್ಲ ನೆನಪುಗಳು ಟಾಮಿ ಜೊತೆನೆ ಇರೋದ್ರಿಂದ ಆ ನೆನಪುಗಳ ಜೊತೆ ಬದುಕೋಕೆ ಸಾಶಾಗೆ ಕಷ್ಟ ಆಗ್ತಾ ಇರುತ್ತೆ. ಅದಕ್ಕೆ ಸಾಶಾ ಡಿಸೈಡ್ ಮಾಡ್ತಾಳೆ ಟಾಮಿ ನೆನಪಿಂದ ಹೊರ ಬರಬೇಕು ಮತ್ತೆ ನೆಮ್ಮದಿಯಿಂದ ಬದುಕಬೇಕು ಅಂದ್ರೆ ಹೊಸ ನೆನಪುಗಳು, ಹೊಸ ಮೂವ್ಮೆಂಟ್ ಗಳನ್ನ ಸೃಷ್ಟಿ ಮಾಡಬೇಕು. ಯಾಕಂದ್ರೆ ಇವಳ ಜೀವನದಲ್ಲಿ ಒಳ್ಳೆ ನೆನಪುಗಳು, ಒಳ್ಳೆ ಮೂವ್ಮೆಂಟ್ ಗಳು ಟಾಮಿ ಜೊತೆನೆ ಇದ್ದಿರ್ತವೆ. ಅದಕ್ಕೆ ಸಾಶಾ ಮತ್ತೆ ಯಾವ್ದಾದ್ರು ಸೋಲೋ ಅಡ್ವೆಂಚರಸ್ ಆಕ್ಟಿವಿಟೀಸ್ ಮಾಡಬೇಕು ಅಂತ ರೆಡಿ ಆಗ್ತಾಳೆ. ಆಗ ಸಾಶಾ ವಂಡಾರ ನ್ಯಾಷನಲ್ ಪಾರ್ಕ್ ನ ಒಂದು ಕಾಡಿಗೆ ಹೋಗ್ಬೇಕು ಅಂತ ಆ ಕಾಡಿನ ಆಫೀಸ್ಗೆ ಬಂದು ರಿಜಿಸ್ಟ್ರೇಷನ್ ಮಾಡ್ತಾ ಇರಬೇಕಾದ್ರೆ ಒಬ್ಬ ಫಾರೆಸ್ಟ್ ಆಫೀಸರ್ ಈ ಕಾಡಲ್ಲಿ ಒಬ್ರೇ ಹೋಗೋದು ಸರಿ ಇಲ್ಲ, ಯಾಕಂದ್ರೆ ಈ ಕಾಡಲ್ಲಿ ಸುಮಾರು ಜನ ನಾಪತ್ತೆಯಾಗಿದ್ದಾರೆ ಅಂತ ಮಿಸ್ಸಿಂಗ್ ಆಗಿರೋ ಜನಗಳ ಪೋಸ್ಟರ್ ಗಳನ್ನ ತೋರಿಸ್ತಾನೆ. ಆದ್ರೆ ಸಾಶಾ ಅಡ್ವೆಂಚರಸ್ ಆಕ್ಟಿವಿಟಿ ಮಾಡ್ಲೇಬೇಕು ಅಂತ ಡಿಸೈಡ್ ಆಗಿರೋದ್ರಿಂದ ಈ ಫಾರೆಸ್ಟ್ ಆಫೀಸರ್ ನ ವಾರ್ನಿಂಗ್ ನೆಗ್ಲೆಕ್ಟ್ ಮಾಡಿ ಸೆಲ್ಫ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಮುಂದೆ ಹೋಗ್ತಾಳೆ. ಮುಂದೆ ಒಂದು ಸ್ಟೋರ್ಗೆ ಬಂದು ಬೇಕಾದಂತ ಕೆಲವು ವಸ್ತುಗಳನ್ನ ಖರೀದಿ ಮಾಡ್ತಾ ಇರ್ಬೇಕಾದ್ರೆ ಇಬ್ರು ವ್ಯಕ್ತಿಗಳು ಬಂದು ನಾವು ಕೂಡ ಅಡ್ವೆಂಚರಸ್ ಆಕ್ಟಿವಿಟೀಸ್ ಮಾಡೋಕೆ ಹೋಗ್ತಾ ಇದೀವಿ, ನಮ್ ಜೊತೆ ಜಾಯಿನ್ ಆಗುವಂತ ಸಾಶಾಗೆ ಕಾಡ್ತಾ ಇರ್ತಾರೆ. ಆಗ ಬೆನ್ ಅನ್ನೋ ಇನ್ನೊಬ್ಬ ವ್ಯಕ್ತಿ ಆ ಇಬ್ರು ವ್ಯಕ್ತಿಗಳಿಗೆ ಬೈದು ಯಾಕೆ ಅವರನ್ನ ಕಾಡ್ತಾ ಇದ್ದೀರಾ ಅಂತ ಸಾಶಾಗೆ ಸಪೋರ್ಟ್ ಮಾಡ್ತಾನೆ. ಆದ್ರೆ ಸಾಶಾ, ನಾನು ಇವರನ್ನ ಮ್ಯಾನೇಜ್ ಮಾಡ್ತಾ ಇದ್ದೆ, ನೀವ್ ಇನ್ವಾಲ್ವ್ ಆಗೋ ಅವಶ್ಯಕತೆ ಏನಿರ್ಲಿಲ್ಲ, ಎನಿವೇ ಥ್ಯಾಂಕ್ ಯು ಫಾರ್ ಯುವರ್ ಹೆಲ್ಪ್ ಅಂತ ಹೇಳಿ ಕಾರಲ್ಲಿ ಬಂದು ಕೂತ್ಕೋತಾಳೆ. ಆಗ ಕಾರಲ್ಲಿರೋ GPS ವರ್ಕ್ ಆಗದೆ ಇದ್ದಾಗ ಕೆನಿಯನ್ಗೆ ಹೇಗ್ ಹೋಗ್ಬೇಕು ಅಂತ ತಿರುಗಾ ಬೆನ್ಗೆ ಕೇಳಿದಾಗ ಬೆನ್ ಹೇಳ್ತಾನೆ, ಕೆನಿಯನ್ಗೆ ಹೋಗಕ್ಕೆ 2 ದಾರಿಗಳಿದಾವೆ ಅಂತ, ಒಂದು ಈಸಿ ಆಗಿರೋ ದಾರಿ ಮತ್ತೆ ಇನ್ನೊಂದು ಕಠಿಣವಾಗಿರೋ ದಾರಿಯನ್ನ ತೋರಿಸ್ತಾನೆ. ಆಗ ಸಾಶಾ ಸರಿ ಅಂತ ಥ್ಯಾಂಕ್ಸ್ ಹೇಳಿ ಈಸಿ ಆಗಿರೋ ದಾರಿ ತಗೊಳ್ಳದೆ ಕಠಿಣವಾಗಿರೋ ದಾರಿಯಲ್ಲಿ ಹೋಗ್ತಾಳೆ. ಯಾಕಂದ್ರೆ ಸಾಶಾ ಅಡ್ವೆಂಚರ್ ಹುಡ್ಕೊಂಡು ಬಂದಿರ್ತಾಳೆ. ಈಸಿ ಆಗಿರೋ ದಾರಿಯಲ್ಲಿ ಹೋದ್ರೆ ಅಡ್ವೆಂಚರ್ ಹೇಗಾಗುತ್ತೆ ಅಂತ ಡಿಫಿಕಲ್ಟ್ ದಾರಿಯನ್ನ ಚೂಸ್ ಮಾಡಿರ್ತಾಳೆ. ರಾತ್ರಿ ಆಗಿರೋದ್ರಿಂದ ಒಂದು ಜಾಗಕ್ಕೆ ಬಂದು ಕ್ಯಾಂಪಿಂಗ್ ಮಾಡ್ಬೇಕು ಅಂದಾಗ ಆ ಸ್ಟೋರ್ ಅಲ್ಲಿ ಇದ್ದಂತ ವ್ಯಕ್ತಿಗಳು ಬಂದು ಮತ್ತೆ ಸಾಶಾಗೆ ನಮ್ ಜೊತೆ ಜಾಯಿನ್ ಆಗುವಂತ ಕಾಟ ಕೊಡಕ್ಕೆ ಶುರು ಮಾಡ್ತಾರೆ. ಆದ್ರೆ ಸಾಶಾ ಯಾವ್ದೇ ರೀತಿ ಅವ್ರ ಜೊತೆ ಮಾತಾಡದೆ ರೆಸ್ಪಾನ್ಸ್ ಮಾಡದೆ ಕಾರ್ ಲಾಕ್ ಮಾಡ್ಕೊಂಡು ಒಳಗಡೆ ಕೂತಾಗ ಆ ವ್ಯಕ್ತಿಗಳು ಕೂಡ ನಮ್ಗೆ ಇವಳಿಂದ ಏನು ಲಾಭ ಇಲ್ಲ ಅಂತ ಹೊರಟೋಗ್ತಾರೆ. ಮರುದಿನ ಸಾಶಾ ಕಯಾಕಿಂಗ್ ಬೋರ್ಡ್ ಜೊತೆ ಕೆಲವು ಕ್ಯಾಂಪಿಂಗ್ ವಸ್ತುಗಳನ್ನ ತಕೊಂಡು ನದಿಯಲ್ಲಿ ಕಯಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಸಾಶಾ ಈ ಜರ್ನಿನ ತುಂಬಾ ಎಂಜಾಯ್ ಮಾಡ್ಕೊಂಡು ನೀರಲ್ಲಿ ಈಜಾಡ್ಕೊಂಡು ಕಯಾಕಿಂಗ್ ಮಾಡ್ಕೊಂಡು ನದಿಯಲ್ಲಿ ಒಂದು ಜಾಗಕ್ಕೆ ಬಂದಾಗ ಮಿಸ್ಸಿಂಗ್ ಆಗಿರೋ ಟೂರಿಸ್ಟ್ ಗಳ ಫೋಟೋಗಳನ್ನ ನೋಡಿ ತುಂಬಾನೇ ಕನ್ಫ್ಯೂಸ್ ಆಗ್ತಾಳೆ. ಅದಕ್ಕೆ ಒಂದ್ ಜಾಗದಲ್ಲಿ ಕೂತು ಟಾಮಿಯ ಲಕ್ಕಿ ಕಾಂಪಸ್ ನೋಡ್ತಾ ತನ್ನ ಹಳೆ ನೆನಪುಗಳನ್ನ ರಿವೈಂಡ್ ಮಾಡ್ತಾ ಇರ್ತಾಳೆ.
ರಾತ್ರಿ ಆಗಿರೋದ್ರಿಂದ ಒಂದು ಜಾಗದಲ್ಲಿ ಟೆಂಟ್ ಪಿಚ್ ಮಾಡಿ ಬ್ಯಾಗ್ ಅನ್ನ ಒಂದು ಮರದ ಕೊಂಬೆಗೆ ನೇತಾಕ್ತಾಳೆ. ಯಾಕಂದ್ರೆ ಆ ಬ್ಯಾಗ್ ಅಲ್ಲಿ ಕೆಲವು ತಿಂಡಿಗಳ ಜೊತೆ ಒಣ ಮಾಂಸ ಇರೋದ್ರಿಂದ ಯಾವ್ದಾದ್ರು ಪ್ರಾಣಿಗಳು ಮಾಂಸದ ವಾಸನೆಗೆ ಬಂದು ಟೆಂಟ್ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ ಹೀಗೆ ಮಾಡಿರ್ತಾಳೆ. ಮರುದಿನ ಎದ್ದು ಟೆಂಟ್ ಇಂದ ಹೊರಗಡೆ ಬಂದು ನೋಡಿದಾಗ ಆ ಬ್ಯಾಗ್ ಅಲ್ಲಿ ಇಲ್ದೇ ಇರೋದ್ ನೋಡಿ ಶಾಕ್ ಆಗ್ತಾಳೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಟೆಂಟ್ ಪ್ಯಾಕ್ ಮಾಡೋಕೆ ಒಳಗಡೆ ಬಂದಾಗ ಟೆಂಟ್ ಒಳಗಡೆ ಒಂದು ಹಾವಿರೋದ್ ನೋಡಿ ಗಾಬರಿಯಿಂದ ದೂರ ಸರಿತಾಳೆ. ನಂತರ ತನ್ನ ಅಡ್ವೆಂಚರಸ್ ಜರ್ನಿ ಕಂಟಿನ್ಯೂ ಮಾಡೋಕೆ ಕಯಾಕಿಂಗ್ ಬೋಟ್ ಅಲ್ಲಿ ಕೂತು ನದಿಯಲ್ಲಿ ಮುಂದೆ ಹೋಗ್ಬೇಕಾದ್ರೆ ನದಿ ದಡದಲ್ಲಿ ಒಂದು ಬೋಟ್ ಇರೋದ್ ನೋಡಿ ಯಾರಾದ್ರೂ ಇಲ್ಲಿ ಕ್ಯಾಂಪಿಂಗ್ ಮಾಡ್ತಾ ಇರಬಹುದು, ಇವರಿಂದ ಏನಾದ್ರೂ ಸಹಾಯ ಕೇಳಬಹುದು ಅಂತ ಕ್ಯಾಂಪ್ ಸೆಟ್ ಹುಡ್ಕೊಂಡು ಕಾಡೊಳಗೆ ಬರ್ತಾಳೆ. ಕ್ಯಾಂಪ್ ಹತ್ರ ಬರ್ತಿದ್ದಂಗೆ ಗೊತ್ತಾಗುತ್ತೆ ಈ ಕ್ಯಾಂಪ್ ಬೇರೆ ಯಾರ್ದು ಅಲ್ಲ, ಸ್ಟೋರ್ ಅಲ್ಲಿ ಸಿಕ್ಕಿರೋ ಬೆನ್ನದ್ದೇ ಅಂತ. ಆಗ ಸಾಶಾ ತಿಂಡಿ ಮತ್ತೆ ಫೋನ್ ಇರೋ ನನ್ನ ಬ್ಯಾಗು ಯಾರು ತಗೊಂಡು ಹೋಗಿದ್ದಾರೆ ಅಂದಾಗ ಈ ಕಾಡಲ್ಲಿ ಸುಮಾರು ಮಂಕಿಗಳಿದಾವೆ, ಮೋಸ್ಟ್ಲಿ ಅವೇ ತಗೊಂಡು ಹೋಗಿರ್ಬೋದು ಅಂತ ಬೆನ್ ಹೇಳ್ತಾನೆ. ನಂತರ ಸಾಶಾಗೆ ಕೂತ್ಕೊಳ್ಳಕ್ ಹೇಳಿ ಅವಳಿಗೋಸ್ಕರ ಮೀನು ಸುಡ್ತಾ ಇರಬೇಕಾದ್ರೆ ಕೇಳ್ತಾನೆ, ನೀವು ಕಾಯಕಿಂಗ್ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ ಅಂತ. ಸಾಶಾ ತನ್ನ ಒರಿಜಿನಲ್ ಐಡೆಂಟಿಟಿ ರಿವೀಲ್ ಮಾಡಬಾರದು ಅಂತ ನಾನು ಕಯಾಕಿಂಗ್ ಇತ್ತೀಚೆಗೆ ಶುರು ಮಾಡಿದ್ದು, ವೀಕೆಂಡ್ ಇರೋ ಕಾರಣ ಸುಮ್ನೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದೆ ಅಂತ ಹೇಳ್ತಾಳೆ. ಅದಕ್ಕೆ ಬೆನ್ ರಾಕ್ ಕ್ಲೈಂಬ್ ಮಾಡೋರಿಗೆಲ್ಲ ಕಯಾಕಿಂಗ್ ಹೇಗೆ ಇಷ್ಟ ಆಗುತ್ತೆ ಅಂತ ಕೇಳಿದಾಗ ಸಾಶಾ ನನ್ ಬಗ್ಗೆ ಇವನಿಗೆಲ್ಲ ಹೇಗ್ ಗೊತ್ತು ಅಂತ ಶಾಕ್ ಆಗಿ ಏನು ಉತ್ತರ ಕೊಡದೆ ಸುಮ್ನೆ ಕೂತಿರ್ತಾಳೆ. ಆಗ ಬೆನ್ ಮತ್ತೆ ನಿಮ್ಮ ಗಂಡ ನಿಜವಾಗ್ಲೂ ಕ್ಲೈಂಬಿಂಗ್ ಮಾಡ್ಬೇಕಾದ್ರೆ ಕೆಳಗಡೆ ಬಿದ್ದು ಸತ್ರ ಅಥವಾ ನೀವೇ ಕೆಳಗಡೆ ಬಿಸಾಕಿ ಸಾಯಿಸಿದ್ರ ಅಂದಾಗ ಸಾಶಾಗೆ ಗೊತ್ತಾಗುತ್ತೆ ಈ ವ್ಯಕ್ತಿ ಇವಳ ಬಗ್ಗೆ ಎಲ್ಲವನ್ನ ತಿಳ್ಕೊಂಡಿದ್ದಾನೆ ಅಂತ. ಜೊತೆಗೆ ಸಾಶಾಗೆ ಬೆನ್ ಮೇಲೆ ಅನುಮಾನ ಬರಕ್ಕೆ ಶುರು ಆಗುತ್ತೆ, ಯಾಕಂದ್ರೆ ಬೆನ್ ಸಿಕ್ಕಾಗ್ಲೇ ಇವಳ ಕಾರಿನ GPS ಡಿವೈಸ್ ಹಾಳಾಗೋದು, ಕೆನಿಯೋನ್ಗೆ ಹೇಗ್ ಹೋಗ್ಬೇಕು ಅಂತ ಕೇಳಿದಾಗ ಬೇಕು ಅಂತಾನೆ 2 ದಾರಿಗಳ ಬಗ್ಗೆ ಹೇಳೋದು, ಮತ್ತೆ ಮೋಸ್ಟ್ ಡೇಂಜರಸ್ ರೂಟ್ ಅಲ್ಲೇ ಬೆನ್ ತನ್ನ ಕ್ಯಾಂಪ್ ಸೆಟಪ್ ಮಾಡಿರೋದೆಲ್ಲ ನೋಡಿ ಕನ್ಫರ್ಮ್ ಆಗುತ್ತೆ ಇವಳ ಬ್ಯಾಗ್ ಕೂಡ ಬೆನ್ನೆ ತಗೊಂಡಿರೋದು ಅಂತ. ಅದಕ್ಕೆ ಸಾಶಾ ನನ್ ಬ್ಯಾಗ್ ಕೊಟ್ಬಿಡು ಅಂದಾಗ ಬೆನ್ ಇವಳ ಬ್ಯಾಗ್ ಹೊರಗಡೆ ಬಿಸಾಕಿದ ತಕ್ಷಣ ಅದನ್ನ ತಗೊಂಡು ಓಡೋಗ್ಬೇಕು ಅನ್ಕೋತಾಳೆ. ಆದ್ರೆ ಬೆನ್ ಒಂದು ಕ್ರಾಸ್ ಬೋ ತಗೊಂಡು ಒಂದು ಸಾಂಗ್ ಪ್ಲೇ ಮಾಡಿ ಹೇಳ್ತಾನೆ, ಈ ಹಾಡು ಮುಗಿಯಷ್ಟರಲ್ಲಿ ನೀನು ನನ್ನಿಂದ ತಪ್ಪಿಸ್ಕೊಂಡು ಓಡೋಗ್ಬೇಕು, ಇಲ್ಲ ಅಂದ್ರೆ ನಿನ್ನ ಸಾವು ನನ್ನ ಕೈಯಲ್ಲಿ ಅಂದಾಗ ಸಾಶಾ ಬ್ಯಾಗ್ ತಗೊಂಡು ಕಾಡಿಂದ ಓಡೋಕೆ ಶುರು ಮಾಡ್ತಾಳೆ. ಸಾಶಾ ಕಯಾಕಿಂಗ್ ಬೋಟ್ ತಗೊಂಡು ನದಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಬೆನ್ ಕ್ರಾಸ್ ಬೋ ತಗೊಂಡು ಇವಳನ್ನ ಚೇಸ್ ಮಾಡ್ತಾ ಓಡ್ತಾ ಇರ್ತಾನೆ. ಆದ್ರೆ ಸಾಶಾ ನದಿಯಲ್ಲಿ ಬಿದ್ದು ಈಜಾಡ್ಕೊಂಡು ಮುಂದೆ ದಡ ಸೇರಿದಾಗ ಬೆನ್ ಇವಳಿಗೆ ಅಂತ ಒಂದು ವಿಡಿಯೋ ಪ್ಲೇ ಮಾಡಿ ದಡದಲ್ಲಿ ಇಟ್ಟಿರ್ತಾನೆ. ಸಾಶಾ ಆ ಫೋನ್ ತಗೊಂಡು ಆ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಬೆನ್ ಅವಳನ್ನ ಶೂಟ್ ಮಾಡಿದಾಗ ಸಾಶಾ ಹೇಗೋ ಆ ಆರೋ ಇಂದ ತಪ್ಪಿಸ್ಕೋತಾಳೆ. ನಂತರ ಅಲ್ಲಿಂದ ಓಡೋಗ್ಬೇಕಾದ್ರೆ ಕಾಲ್ ಜಾರಿ ನದಿಯಲ್ಲಿ ಬಿದ್ದು ತೇಲಾಡ್ಕೊಂಡು ಈಜಾಡ್ಕೊಂಡು ದಡಕ್ಕೆ ಬಂದು ಸೇರ್ತಾಳೆ. ನೀರಲ್ಲಿ ಬಿದ್ದು ಒದ್ದೆ ಆಗಿರೋದ್ರಿಂದ ಬಟ್ಟೆ ಚೇಂಜ್ ಮಾಡ್ಕೊಂಡು ಸ್ವಲ್ಪ ನೀರ್ ಕುಡ್ಕೊಂಡು ಒಂದು ಕೆನಾಯ್ ಒಳಗಡೆ ಓಡ್ ಬರ್ತಾಳೆ. ನಂತರ ಆ ಕೆನಾಯ್ ಒಳಗಡೆಯಿಂದ ದಾರಿ ಹುಡ್ಕೊಂಡು ಅದನ್ನ ಹತ್ಕೊಂಡು ಮೇಲೆ ಬಂದಾಗ ದೂರದಲ್ಲಿ ಏನೋ ಇದೆ ಅಂತ ಗೊತ್ತಾಗಿ ಬೈನಕುಲರ್ ನಲ್ಲಿ ನೋಡ್ತಾಳೆ. ನದಿ ದಡದಲ್ಲಿ ಒಂದು ದೋಣಿ ಇದೆ ಅಂತ ಗೊತ್ತಾಗಿ ಅಕ್ಕಪಕ್ಕ ಯಾರಾದ್ರೂ ಇದಾರ ಅಂತ ನೋಡ್ತಾ ಇರಬೇಕಾದ್ರೆ ಬೆನ್ ಇವಳನ್ನೇ ನೋಡ್ತಾ ಇರ್ತಾನೆ. ಬೆನ್ಗೆ ಈ ಕಾಡಿನ ಬಗ್ಗೆ ತುಂಬಾನೇ ಚೆನ್ನಾಗಿ ಗೊತ್ತಿರುತ್ತೆ, ಅದಕ್ಕೆ ಸಾಶಾ ಯಾವ ಕಡೆ ಹೋದ್ರೂ ಕೂಡ ಅವಳ ಅಕ್ಕಪಕ್ಕದಲ್ಲೇ ಬಂದಿರ್ತಾನೆ. ಸಾಶಾ ಮತ್ತೆ ಬೆನ್ನಿಂದ ತಪ್ಪಿಸ್ಕೊಂಡು ಆ ಕೆನಾಯಲ್ಲಿ ಬಚ್ಚಿಟ್ಕೊಂಡಾಗ ಈ ಕಡೆ ಬೆನ್ ಕಂಪ್ಲೀಟ್ಲಿ ಬೆತ್ತಲೆ ಆಗಿ ನದಿಯಲ್ಲಿ ಎಂಜಾಯ್ ಮಾಡ್ತಾ ಇರ್ತಾನೆ. ಅದಕ್ಕೆ ಸಾಶಾ ಹೇಗಾದ್ರೂ ಮಾಡಿ ಆ ದೋಣಿ ಹತ್ರ ಬಂದು ದೋಣಿ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂದಾಗ ಬೆನ್ ಮುಂಚೆನೆ ಹಾಕಿರುವಂತ ಒಂದು ಫುಡ್ ಟ್ರ್ಯಾಪ್ ಅಲ್ಲಿ ಕಾಲ್ ಸಿಕ್ಕಾಕೊಂಡು ಫೈನಲಿ ಬೆನ್ ಹಾಕಿರೋ ಒಂದು ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೋತಾಳೆ. ಆಗ ಬೆನ್ ಅವಳನ್ನ ಕ್ಯಾಂಪ್ ಹತ್ರ ಕರ್ಕೊಂಡ್ ಬಂದು ಕೈಗಳನ್ನ ಕಟ್ಟಿ ತಿನ್ನೋಕೆ ಅಂತ ಒಂದ್ ಹಣ್ಣು ಕೊಟ್ಟಾಗ ಸಾಶಾ ನಿನ್ ತಲೆ ಏನಾದ್ರೂ ಕೆಟ್ಟಿದ್ಯಾ ಅಂತ ಕೇಳ್ತಾಳೆ. ಆಗ ಬೆನ್ ಹೇಳ್ತಾನೆ, ಏನ್ ಮಾಡೋದು, ಇದು ನನ್ನ ರಿಚುವಲ್, ನಾನ್ ಬದುಕಿರ್ಬೇಕು ಅಂದ್ರೆ ಈ ರೀತಿ ರಿಚುವಲ್ ಗಳನ್ನ ಮಾಡ್ತಾನೆ ಇರ್ಬೇಕು ಅಂತ. ಆಗ ಸಾಶಾಗೆ ಗೊತ್ತಾಗುತ್ತೆ ಬೆನ್ ನ ಟ್ರೂ ಐಡೆಂಟಿಟಿ ಏನು ಅಂತ. ಅಂದ್ರೆ ಬೆನ್ ಒಬ್ಬ ಕ್ಯಾನಿಬಲ್ಸ್ ಟ್ರೈಬ್ ಇಂದ ಬಿಲಾಂಗ್ ಮಾಡ್ತಾನೆ. ಈ ಟ್ರೈಬ್ ಅಲ್ಲಿ ಮನುಷ್ಯರನ್ನ ಸಾಯಿಸೋದು, ಮನುಷ್ಯರ ರಕ್ತವನ್ನ ಕುಡಿಯೋದು ಮತ್ತೆ ಮನುಷ್ಯರ ಮಾಂಸವನ್ನ ತಿನ್ನೋದು ಒಂದು ರಿಚುವಲ್ ಆಗಿರುತ್ತೆ. ಮರುದಿನ ಬೆನ್ ಸಾಶಾಳನ್ನ ಕರ್ಕೊಂಡು ನದಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಮಾತಿನ ಗ್ಯಾಪ್ ಅಲ್ಲಿ ಸಾಶಾ ಹಗ್ಗವನ್ನ ಬಿಚ್ಚೋ ಪ್ರಯತ್ನ ಮಾಡ್ತಾ ಇರ್ತಾಳೆ. ಆದ್ರೆ ಬೆನ್ ಅದನ್ನ ನೋಡಿ ಅವಳನ್ನ ನೀರಿಗೆ ತಳ್ಳಿ ಹಾಗೆ ದೋಣಿ ಓಡಿಸ್ಕೊಂಡು ಮುಂದೆ ಹೋಗ್ತಾನೆ. ನಂತರ ಸಾಶಾಳನ್ನ ಕರ್ಕೊಂಡು ಒಂದು ಹಿಡನ್ ಗುಹೆಯೊಳಗೆ ಬಂದಾಗ ಅಲ್ಲಿರುವಂತ ಕೆಲವೊಂದು ಡೆಡ್ ಬಾಡಿಗಳನ್ನ ನೋಡಿ ತುಂಬಾನೇ ಶಾಕ್ ಆಗ್ತಾಳೆ. ಯಾಕಂದ್ರೆ ಸಾಶಾ ಫಾರೆಸ್ಟ್ ಆಫೀಸ್ ಅಲ್ಲಿ ರಿಜಿಸ್ಟರ್ ಮಾಡ್ತಾ ಇರಬೇಕಾದ್ರೆ ಮಿಸ್ಸಿಂಗ್ ಆಗಿರೋ ವ್ಯಕ್ತಿಗಳ ಪೋಸ್ಟರ್ ಗಳನ್ನ ನೋಡಿರ್ತಾಳೆ. ಆ ಎಲ್ಲ ವ್ಯಕ್ತಿಗಳನ್ನ ಹಂಟ್ ಮಾಡಿ ಬೆನ್ ಅವರ ಡೆಡ್ ಬಾಡಿಗಳನ್ನ ಈ ಗುಹೆಯಲ್ಲಿ ಇಟ್ಟಿರ್ತಾನೆ. ಸಾಶಾ ಈ ಕಾಡೊಳಗೆ ಬರೋಕ್ ಮುಂಚೆ ಒಂದು ಸ್ಟೋರ್ ಅಲ್ಲಿ ಡ್ರೈ ಮೀಟ್ ಅಂದ್ರೆ ಒಣ ಮಾಂಸವನ್ನ ತಗೊಂಡಿರ್ತಾಳೆ. ಆದ್ರೆ ಆ ಮಾಂಸ ಪ್ರಾಣಿಗಳಲ್ಲದೆ ಮನುಷ್ಯರದು ಅಂತ ಗೊತ್ತಾಗಿ ತಿಂದಿರೋ ಕಾರಣ ವಾಂತಿ ಮಾಡೋಕೆ ಶುರು ಮಾಡ್ತಾಳೆ. ನಂತರ ಬೆನ್ ಇವಳನ್ನ ಸಾಯಿಸೋಕೆ ಅಂತ ಕೈಗಳನ್ನ ಕಟ್ಟಿ ನೇತಾಕಿ ಕೆಲವು ರಿಚುವಲ್ ಗಳನ್ನ ಮಾಡ್ತಾ ಇರಬೇಕಾದ್ರೆ ಸಾಶಾ ಹೇಗೋ ಮಾಡಿ ಬೆನ್ನಿಂದ ತಪ್ಪಿಸ್ಕೊಂಡು ಆ ಗುಹೆಯಿಂದ ಹೊರಗಡೆ ಓಡ್ ಬರ್ತಾಳೆ. ಆದ್ರೆ ಸಾಶಾ ಕೈಗೆ ಕಟ್ಟಿರೋ ಹಗ್ಗ ಬೆನ್ ಕೈಯಲ್ಲಿರೋದ್ರಿಂದ ಇಬ್ರು ನೀರಲ್ಲಿ ತೇಲಾಡ್ಕೊಂಡು ಈಜಾಡ್ಕೊಂಡು ಒಂದು ಜಾಗದಲ್ಲಿ ಬಂದು ಕೆಳಗಡೆ ಬೀಳ್ತಾರೆ. ಆಗ ಸಾಶಾ ಒಂದು ಕಲ್ ತಗೊಂಡು ಬೆನ್ ತಲೆಗೆ ಹಾಕಿ ಕೈಗೆ ಕಟ್ಟಿರುವಂತ ಹಗ್ಗವನ್ನ ಕಲ್ಲಿಂದ ಕಟ್ ಮಾಡೋ ಪ್ರಯತ್ನ ಮಾಡ್ತಾ ಇರಬೇಕಾದ್ರೆ ಬೆನ್ ಹಿಂದೆಯಿಂದ ಬಂದು ಸಾಶಾಗೆ ಹೊಡಿತಾನೆ. ಸಾಶಾ ತನ್ನ ಪ್ರಾಣ ಕಾಪಾಡ್ಕೊಳ್ಳಕ್ಕೆ ಬೆನ್ ಜೊತೆ ಹೋರಾಡ್ತಾ ಇರಬೇಕಾದ್ರೆ ಬೆನ್ ಸಾಶಾಳ ಮೇಲೆ ಕೂತ್ಕೊಂಡು ಅವಳ ಕುತ್ತಿಗೆಯನ್ನ ಒತ್ತುತ್ತಾ ಇರ್ತಾನೆ.
ಆಗ ಸಾಶಾ ಅವನ ಮುಖದ ಮೇಲೆ ಪಂಚ್ ಮಾಡಿ ಒಂದ್ ಕಲ್ ತಕೊಂಡು ಕಾಲ್ ಮೇಲೆ ಹೊಡೆದು ಅವನ ಕಾಲನ್ನ ಮುರಿತಾಳೆ. ರಾತ್ರಿ ಆದ್ಮೇಲೆ ಕಂಪ್ಲೀಟ್ಲಿ ಸೀನ್ ರಿವರ್ಸ್ ಆಗುತ್ತೆ. ಅಂದ್ರೆ ಬೆನ್ ಯಾವ ರೀತಿ ಸಾಶಾ ಕೈಗಳನ್ನ ಕಟ್ಟಿ ಕತೆಗಳನ್ನ ಹೇಳ್ತಾ ಇರ್ತಾನೋ ಅದೇ ರೀತಿ ಇವಾಗ ಸಾಶಾ ಬೆನ್ಗೆ ಕತೆಗಳನ್ನ ಹೇಳ್ತಾ ಇರ್ತಾಳೆ. ಮರುದಿನ ಬೆಳಿಗ್ಗೆ ಬೆನ್ ಕಾಲಿಗೆ ಆಗಿರೋ ಗಾಯದ ಮೇಲೆ ನೊಣಗಳು ಓಡಾಡೋದ್ ನೋಡಿ ನಿನ್ ಕಾಲಿಗೆ ಇನ್ಫೆಕ್ಷನ್ ಆಗಿದೆ. ಇವಾಗ ನಮ್ ಹತ್ರ ಇರೋದು ಎರಡೇ ಆಪ್ಷನ್, ನೀನ್ ಸಾಯೋವರೆಗೂ ನಾನ್ ಇಲ್ಲೇ ಇರ್ಬೇಕು, ಇಲ್ಲ ಆ ರಾಕ್ ಕ್ಲೈಮ್ ಮಾಡ್ಕೊಂಡು ಮೇಲೆ ಹೋಗ್ಬೇಕು ಅಂತ ಸಾಶಾ ಹೇಳಿದಾಗ ಬೆನ್ ಹತ್ರ ಬೇರೆ ಆಪ್ಷನ್ ಇಲ್ದೆ ಸರಿ ಅಂತ ಸಾಶಾ ಜೊತೆ ರಾಕ್ ಕ್ಲೈಮ್ ಮಾಡೋಕೆ ರೆಡಿ ಆಗ್ತಾನೆ. ಆದ್ರೂ ಕೂಡ ಬೆನ್ ಸಾಶಾನ ಕಂಟ್ರೋಲ್ ಮಾಡ್ಬೇಕು ಅಂತ ಅವಳು ಹಾಕೊಂಡಿರೋ ಹಾರ್ನೆಸ್ ನ ಒಂದು ತುದಿ ತನ್ನ ಕೈಯಲ್ಲೇ ಇಟ್ಕೊಂಡಿರ್ತಾನೆ. ಸಾಶಾಗೆ ರಾಕ್ ಕ್ಲೈಮ್ ಮಾಡೋ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಬೆನ್ ಗಿಂತ ಮೇಲೆ ಬಂದು ಬೆನ್ ಹಾಕೊಂಡಿರೋ ಹಾರ್ನೆಸ್ ಅನ್ನ ಒಂದು ಮರದ ಕೊಂಬೆಗೆ ಕಟ್ಟಿ ಇವಳು ಹಾಕೊಂಡಿರೋ ಹಾರ್ನೆಸ್ ಬಿಚ್ಚುತ್ತಾ ಇರ್ತಾಳೆ. ಆಗ ಬೆನ್ ಇದನ್ನ ನೋಡಿ ಹಗ್ಗವನ್ನ ಎಳಿತಾ ಇರಬೇಕಾದ್ರೆ ಆಲ್ರೆಡಿ ಸಾಶಾ ತನ್ನ ಹಾರ್ನೆಸ್ ಬಿಚ್ಚಿರೋ ಕಾರಣ ಕೇವಲ ಹಾರ್ನೆಸ್ ಮಾತ್ರ ಕೆಳಗಡೆ ಬೀಳುತ್ತೆ. ನಂತರ ಸಾಶಾ ಬೆನ್ ಹಾಕೊಂಡಿರೋ ಹಾರ್ನೆಸ್ ಹಗ್ಗವನ್ನ ಆ ಮರದ ಕೊಂಬೆಯಿಂದ ಬಿಚ್ಚಿದಾಗ ಬೆನ್ ಕೆಳಗಡೆ ಬಿದ್ದು ಸತ್ತೋಗ್ತಾನೆ. ಇದಾದ್ಮೇಲೆ ಸಾಶಾ ತುಂಬಾನೇ ಧೈರ್ಯ ಮಾಡಿ ಆ ರಾಕ್ ಕ್ಲೈಮ್ ಮಾಡ್ಕೊಂಡು ಮೇಲೆ ಬರ್ತಾಳೆ. ನಂತರ ಅಲ್ಲಿಂದ ಮುಂದೆ ಬರಬೇಕಾದ್ರೆ ಬೇರೆ ಇಬ್ರು ಟೂರಿಸ್ಟ್ ಗಳು ಇವಳನ್ನ ನೋಡಿ ಆ ಕಾಡಿಂದ ಹೊರಗಡೆ ಕರ್ಕೊಂಡು ಬರ್ತಾರೆ. ಇದಾದ್ಮೇಲೆ ಸಾಶಾ ಮತ್ತೆ ಫಾರೆಸ್ಟ್ ಆಫೀಸ್ ಗೆ ಬಂದು ಈ ಮಿಸ್ಸಿಂಗ್ ಆಗಿರೋ ಟೂರಿಸ್ಟ್ ಗಳು ಎಲ್ಲಿದ್ದಾರೆ ಅಂತ ನಂಗೆ ಗೊತ್ತು ಅಂತ ಹೇಳಿದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲಾ ಡೆಡ್ ಬಾಡಿಗಳನ್ನ ಆ ಗುಹೆಯಿಂದ ಇವ್ಯಾಕ್ಯುವೇಟ್ ಮಾಡ್ತಾರೆ. ಇದೆಲ್ಲ ಆದ್ಮೇಲೆ ಸಾಶಾ ಒಂದು ಸಮುದ್ರದ ತೀರಕ್ಕೆ ಬಂದು ತನ್ನ ಗಂಡನ ಲಕ್ಕಿ ಕಾಂಪಸ್ ಸಮುದ್ರದಲ್ಲಿ ಬಿಸಾಕ್ತಾಳೆ. ಅಂದ್ರೆ ಸಾಶಾ ತನ್ನ ಎಲ್ಲ ಹಳೆ ನೆನಪುಗಳನ್ನ ಮರೆತು ಹೊಸದಾಗಿ ಬದುಕೋಕೆ ಶುರು ಮಾಡಿರ್ತಾಳೆ. ಇಲ್ಲಿಗೆ ಈ ಕತೆ ಕೂಡ ಎಂಡ್ ಆಗುತ್ತೆ. ಸೊ ಕತೆ ಹೇಗ್ ಅನಿಸ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ.